ಇಲ್ಲಿ ಯಾವತ್ತೂ ಬಂದು ನಾವೇನಾದರೂ ಕೇಳ್ಕೊಂಡ್ರೂ ಅದು ಆಗುತ್ತೆ. ಸೊ ಅದು ನನ್ನ ಲೈಫಲ್ಲೂ ಆಗಿದೆ. 3 ವರ್ಷದಿಂದ ಕಂಟಿನ್ಯೂ ಆಗಿ ಬರ್ತಾಯಿದ್ದೀನಿ. ಮುಂಚೆ ಕೇಳಿದ್ದೆ, ನೀತು ಎಲ್ಲ ಬಂದಿದ್ದಾರೆ 3-4 ವರ್ಷದಿಂದ. ಬಟ್ ನಾನು ಏನನ್ನೋದು ಕಾಯೆಲ್ಲ ಕಟ್ಟಿ ನಾನು ರಾಘು ಎಲ್ಲ ಬಂದು ವಾರ ಬಂದು ಮಿಸ್ ಮಾಡ್ದಿರ ಬಂದು ಕಾಯಿ ಕಟ್ಟಿ ಹೋಗ್ತಾಯಿದ್ವಿ. ಅಂದರೆ ತಾಯಿ ಮಹಿಮೆ ಬೇರೆ ಅಷ್ಟೇ, ಅದನ್ನು ಯಾರೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇದು ನಾವು 3ನೇ ಸತಿ ಬರ್ತಾ ಇರೋದು. ಆ ತಾಯಿ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇದ್ದೇ ಇರುತ್ತೆ. ಯಾಕಂದರೆ ಸೊ ಒಂದು ಎನರ್ಜಿ ಇದೆ ಇಲ್ಲಿ, ಒಂದು ಭಕ್ತಿ ಇದೆ. ತುಂಬ ಜನ ಸೇರಿದ್ದಾರೆ. ನಾಳೆ ಬೆಳಗಿನ ಕೂಡ ತುಂಬ ಜನ ಬರ್ತಾರೆ. ಸೊ ಇಟ್ಸ್ ಅ ಗುಡ್ ಎನರ್ಜಿ ಆ್ಯಕ್ಚುಲಿ. ಸೊ ವರ್ಷಕ್ಕೊಂದು ಸತಿ ತೆಗೆಯೋದ್ರಿಂದ ಅಭಿಷೇಕ ಅಷ್ಟು ಚೆನ್ನಾಗಾಗುತ್ತೆ. ಅಷ್ಟು ಭಕ್ತರು ಇಲ್ಲಿದ್ದಾರೆ. ಸೊ ಇಟ್ಸ್ ಅ ಗುಡ್ ಮೂಮೆಂಟ್ ಆ್ಯಕ್ಚುಲಿ. ನಮ್ಮ ತಾಯಿ ಅಂತೂ ಲೈಕ್ ಯಾವತ್ತೂ ಹೋಗೋಣ ಅಂತ ಹೇಳ್ತಾನೆ ಇರ್ತಾರೆ. ವರ್ಷ ಅಂತೂ ಖಂಡಿತ ಬರ್ತೀವಿ ಭೀಮ್ನವಾಸೆಗೆ. ಸೊ ತಪ್ಪಿಸೋದೇ ಇಲ್ಲ. ಇದು ನಾವು 3ನೇ ಸತಿ ಬರ್ತಾ ಇರೋದು. ಆ ತಾಯಿ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇದ್ದೇ ಇರುತ್ತೆ. ಯಾಕಂದರೆ ಸೊ ಒಂದು ಎನರ್ಜಿ ಇದೆ ಇಲ್ಲಿ, ಒಂದು ಭಕ್ತಿ ಇದೆ. ತುಂಬ ಜನ ಸೇರಿದ್ದಾರೆ. ನಾಳೆ ಬೆಳಗಿನ ಕೂಡ ತುಂಬ ಜನ ಬರ್ತಾರೆ. ಸೊ ಇಟ್ಸ್ ಅ ಗುಡ್ ಎನರ್ಜಿ ಆ್ಯಕ್ಚುಲಿ. ಸೊ ವರ್ಷಕ್ಕೊಂದು ಸತಿ ತೆಗೆಯೋದ್ರಿಂದ ಅಭಿಷೇಕ ಅಷ್ಟು ಚೆನ್ನಾಗಾಗುತ್ತೆ. ಅಷ್ಟು ಭಕ್ತರು ಇಲ್ಲಿದ್ದಾರೆ. ಸೊ ಇಟ್ಸ್ ಅ ಗುಡ್ ಮೂಮೆಂಟ್ ಆ್ಯಕ್ಚುಲಿ. ಪಂಚಲೋಹ ಅಂದ ತಕ್ಷಣವೇ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವತ್ತೂ ಬಂದು ನಾವೇನಾದರೂ ಕೇಳ್ಕೊಂಡ್ರೂ ಅದು ಆಗುತ್ತೆ. ಸೊ ಅದು ನನ್ನ ಲೈಫಲ್ಲೂ ಆಗಿದೆ. 3 ವರ್ಷದಿಂದ ಕಂಟಿನ್ಯೂ ಆಗಿ ಬರ್ತಾಯಿದ್ದೀನಿ. ನಮ್ಮ ತಾಯಿ ಅಂತೂ ಲೈಕ್ ಯಾವತ್ತೂ ಹೋಗೋಣ ಅಂತ ಹೇಳ್ತಾನೆ ಇರ್ತಾರೆ. ಸೊ ಹೋಟೆಲ್ ಬ್ಯುಸಿ ಶೆಡ್ಯೂಲಿಂದ ನಾವು ಒಂದೊಂದು ಸತಿ ಬರೋಕ್ಕಾಗಲ್ಲ. ಬಟ್ ವರ್ಷ ಅಂತೂ ಖಂಡಿತ ಬರ್ತೀವಿ ಭೀಮ್ನವಾಸೆಗೆ. ಸೊ ತಪ್ಪಿಸೋದೇ ಇಲ್ಲ. ಸೊ ಅಷ್ಟು ಆ ಭಕ್ತಿಯಿಂದ ಬರ್ತೀವಿ. ಏನೇ ಕೇಳ್ಕೊಂಡ್ರೂ ಅದಾಗುತ್ತೆ. ಅದಾಗಿದೆ. ಕಾಯಿ ಒಂದು ಸತಿ ಕಟ್ಟಿದೆ. ಯಾಕಂದರೆ ಕಾಯಿ ಕಟ್ಟಿದ ತಕ್ಷಣ ಅದೇನಾದರೂ ನಾವು ಅಂದ್ಕೊಂಡು ಬರಲೇಬೇಕು ಅಂತಂದರೆ ಬರಲೇಬೇಕಾಗುತ್ತೆ. ಸೊ ಅಂದರೆ ವಾರ ಬರಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಸತಿ ಕಟ್ಟಿದ್ದೀನಿ. ಸೊ ದೇವ್ರಲ್ಲಿ ಅದೇ ಬೇಡ್ಕೊಳ್ಳೋದು, ನೆಮ್ಮದಿ ಮತ್ತು ಸುಖ ಶಾಂತಿ ಅಷ್ಟು ಕೊಟ್ಟರೆ ಸಾಕು. ಸೊ ಹಾಗಾಗಿ ದೇವರಲ್ಲೇ ಡೈರೆಕ್ಟಾಗಿ ಕೇಳ್ಕೊಂಬಿಡೋಣ ಅಂತ. ಥ್ಯಾಂಕ್ ಯು. ಕ್ಷೇತ್ರದ ಬಗ್ಗೆ ಏನು ಹೇಳೋಣ, ದೇವರು ಅಂದ್ರೇ ಶಕ್ತಿ. ಆ್ಯಕ್ಚುಲಿ ನಾನು ಬಂದು ಕಾಯೆಲ್ಲ ಕಟ್ತಾಯಿದ್ದೆ. ನಾನು ಬಂದು 7-8 ವಾರ 9 ವಾರ ಮಿಸ್ ಮಾಡ್ದಿರೋ ಬಂದೆಲ್ಲ ಹೋಗಿದ್ದೀನಿ. ಅಮಾವಾಸ್ಯೆಗೆ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ಆ್ಯಕ್ಚುಲಿ. ಮುಂಚೆ ಕೇಳಿದ್ದೆ, ನೀತು ಎಲ್ಲ ಬಂದಿದ್ದಾರೆ 3-4 ವರ್ಷದಿಂದ. ಬಟ್ ನಾನು ಏನನ್ನೋದು ಕಾಯೆಲ್ಲ ಕಟ್ಟಿ ನಾನು ರಾಘು ಎಲ್ಲ ಬಂದು ವಾರ ಬಂದು ಮಿಸ್ ಮಾಡ್ದಿರ ಬಂದು ಕಾಯಿ ಕಟ್ಟಿ ಹೋಗ್ತಾಯಿದ್ವಿ. ಅಂದರೆ ತಾಯಿ ಮಹಿಮೆ ಬೇರೆ ಅಷ್ಟೇ, ಅದನ್ನು ಯಾರೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬರ್ತಾಯಿರ್ತೀನಿ, ಇನ್ಮೇಲೂ ಬರ್ತಾಯಿರ್ತೀನಿ, ಯಾವಾಗಲೂ ರೆಗ್ಯುಲರಾಗಿ ಬರ್ತಾಯಿರ್ತೀನಿ. ಅದು ನೋಡೋಕ್ಕೆ ಅಂದರೆ ನಾನು ಅದನ್ನೇ ಅವಾಗಿಂದ ನಿಲ್ತ್ಕೊಂಡು ಸುಮ್ಮನೆ ನೋಡ್ತಾ ಇರ್ಬೇಕು ಅನಿಸುತ್ತೆ. ಪಂಚಲೋಹ ಅಮ್ಮ ನೋಡೋಕ್ಕೆ ಏನೋ ಒಂಥರ ಏನನ್ನೋದು ಅಷ್ಟು ದೊಡ್ಡ ವಿಗ್ರಹ ನೋಡೋಕ್ಕೆ ಏನೋ ಒಂಥರ ಪವರ್ ಅನಿಸುತ್ತೆ. ಥ್ಯಾಂಕ್